ಇದು ಒಬ್ಬ ಅಪೂರ್ವವಾದ ಗಂಧರ್ವನ ಕತೆ. ತೆಲುಗು ಮೂಲದಲ್ಲಿ ಕವಿ ಸಾಮ್ರಾಟ್ ವಿಶ್ವನಾಥ ಸತ್ಯನಾರಾಯಣ ಅವರು ರಚಿಸಿದ್ದಾರೆ. ಕನ್ನಡಕ್ಕೆ ಇದನ್ನು ಗಣೇಶ ಭಟ್ಟ ಕೊಪ್ಪಲ ತೋಟ ಅನ್ನೋರು ಇದನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಆದರೆ ಇದರ ವಿಶೇಷತೆ ಏನಂದರೆ, ನಮ್ಮ ಕಿರಿಯ ಕಲಾವಿದರು ಇದಕ್ಕೆ ತಮ್ಮದೇ ಆದ ಸಾಹಿತ್ಯವನ್ನು ಬರೆದಿದ್ದಾರೆ, ಸಂಭಾಷಣೆಗಳನ್ನ ಬರೆದು ಒಂದು ನಾಟಕವನ್ನು ರಚನೆ ಮಾಡಿದ್ದಾರೆ. ಅವರಿಗೆ ಜೋರಾದ ಒಂದು ಚಪ್ಪಾಳೆಯನ್ನು ತಟ್ಟಬೇಕು. ಇದು ಅವರ ಅತ್ಯಂತ ಪರಿಶ್ರಮವನ್ನು ಪಟ್ಟಿದ್ದಾರೆ. ಈ ಒಂದು ನಾಟಕವನ್ನು ಅವರು ಕನ್ನಡಕ್ಕೆ ಅನುವಾದಿಸಿ ನಿಮ್ಮ ಮುಂದೆ ಪ್ರದರ್ಶನ ಕೊಡೋದಕ್ಕೆ ಹಲವು ದಿನಗಳ ಪ್ರಯತ್ನದ ಬಳಿಕ ನಿಮ್ಮ ಮುಂದೆ ಈಗ ನಾಟಕ ಹಾ ಹಾ ಹೂ ಹೂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಮಸ್ತೆ. ಓ ರಘು, ಎಲ್ಲಿ ಹೋಗ್ತಿದ್ಯೋ? ಗ್ರಂಥಾಲಯಕ್ಕೆ ಹೋಗ್ತಿದ್ನೋ. ಗ್ರಂಥಾಲಯ ಎಲ್ಲ ಬೇಡ, ನಿನ್ನ ಜೊತೆ ಮಾತಾಡ್ಲಿಕ್ಕುಂಟು, ಬಾ ನಿಲ್ಲಿ. ಸರಿ ಸರಿ, ಬಂದೆ ಬಂದೆ ಬಂದೆ. ಏನ್ಪಾ ಲಕ್ಷ್ಮೀಶ, ಏನಂತೆ? ಹಾ, ಏನು ಹೇಳಿತ್ತು? ಆತ ಹೇಳಿದ್ದೇನಂದ್ರೆ ನಿನ್ನ ಹತ್ರ ಏನಾದ್ರು ಹೊಸ ವಿಚಾರ ಇದೆಯಾ ಅಂತ. ಹೊಸ ವಿಚಾರವಾ? ಎಂತ ಸಹ ಇಲ್ಲ ಮಾರೆ, ಪ್ರಾಯ ಆಯ್ತಲ್ಲ, ತಿನ್ನುದು ಮಲಗುದು ಅಷ್ಟೇ. ನಿನಗ ಓದೋ ಹವ್ಯಾಸ ಇಲ್ಲೇನಾ? ಓದುದಾ? ಇಲ್ಲಪ್ಪ, ಆಗ್ಲೇ ಹೇಳಿದ್ನಲ್ಲ ಮಾರೆಯ, ಪ್ರಾಯ ಆಯ್ತು, ಕಣ್ಸ ಕಾಣುದಿಲ್ಲ. ಸರಿ ಸರಿ, ಅದ್ ಬಿಡ. ಇವತ್ತು ಮುಂಜಾನೆ ಒಂದು ಪುಸ್ತಕ ಓದಕ್ಕೆ ಹೇಳಿದ್ನಲ್ಲ ನಿಂಗೆ, ಓದ್ದೇನದನ್ನ? ಹಾ, ಒದ್ದೆ. ಒದ್ದೆ? ಅಲ್ಲ ಮಾರೆ, ಓದಿದೆ. ಹಾ 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 ಹಾ. ಅದು ಹಾ 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 ಅಲ್ಲೋದು, ಹಾ ಹಾ ಹೂ ಹೂ ಅದು. ಹಾ ಹಾ ಹೂ ಹೂ ಇದೆಂತದ? ಓದೋ ಹವ್ಯಾಸ ಇಲ್ಲ. ಪುರಾಣ ಪುಣ್ಯ ಕಥೆಗಳನ್ನಾದ್ರೂ ಕೇಳ್ತ್ಯಾ? ಹಾ, ಅದರಲ್ಲಿ ಗಜೇಂದ್ರ ಮೋಕ್ಷದಲ್ಲಿ ಬರ್ತದೆ ಹಾ ಹಾ ಹೂ ಹೂ. ಅದಲ್ಲದು. ಅಣ್ಣ ಅಣ್ಣ ಅಣ್ಣ, ನೀ ಎಲ್ಲಿ ಹೋಗ್ತಿ? ನಿಂತ್ಕೋ, ಎಲ್ಲಿ ಹೋಗ್ತಿ ಅಣ್ಣ? ನನಗೆ ನಿಮ್ಮ ಈ ಹಾಳು ಹರಟೆ ಕತೆ ಕೇಳೋ ಟೈಮ್ ಇಲ್ಲಪ್ಪ. ಅಣ್ಣ, ನೀನು ಗಡ್ಬಿಡಿ ಮಾಡಬೇಡಣ್ಣ. ಕೇಳು, ಇದು ಪುರಾಣ ಅಲ್ಲ, ಆದರೆ ಈ ಕಾಲ್ಪನಿಕ ಕಥೆಯನ್ನು ಕವಿ ಸಮ್ರಾಟ್ ವಿಶ್ವನಾಥ್ ಸತ್ಯನಾರಾಯಣ ಅವರು ಬರೆದಿರಂತೀನಿ. ಓ, ಕವಿ ಸಮ್ರಾಟ್ ವಿಶ್ವನಾಥ್ ಸತ್ಯನಾರಾಯಣ ಅವರು ವೆಯಿ ಪೊಡವಲು ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಅದನ್ನ ನಮ್ಮ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಪಿ ವಿ ನರಸಿಂಹರಾವ್ ಅವರು ಇದಾರಲ್ವಾ, ಅದನ್ನ ಹಿಂದಿಯಲ್ಲಿ ಸಹಸ್ರಫಂಡ್ ಅಂತ ಅನುವಾದ ಮಾಡಿದ್ದಾರೆ. ಇರ್ಬೋದಪ್ಪ, ಇರ್ಬೋದು. ಅಜ್ಜ, ನೀವೆಲ್ಲ ಏನ್ ಮಾತಾಡ್ತಾ ಇದ್ದೀರಾ? ನಾವೆಲ್ಲರೂ ಹಾ ಹಾ ಹೂ ಹೂ ಅಂತ ಒಂದು ಪುಸ್ತಕದ ಬಗ್ಗೆ ಮಾತಾಡ್ತಿದ್ವಿ ಮಗ. ಹೌದಾ? ನಂಗೆ ಸ್ಕೂಲಲ್ಲಿ ಒಂದು ನಾಟಕ ಮಾಡಬೇಕು. ಈ ಕತೆ ಹೇಳ್ತೀರಾ? ನಾನು ಅದನ್ನ ನಾಟಕ ಮಾಡಿಸ್ತೀನಿ. ಸರಿ ಸರಿ ಸರಿ, ಕೇಳು, ಕೂತ್ಕೋ. ಇನ್ನೊಂದು ವಿಷಯ, ಹಾ, ಅದು ಹಾ ಹಾ ಹೂ ಹೂ ಬೇರೆ ಬೇರೆ ಅಲ್ಲ, ಹಾ ಹಾ ಹೂ ಹೂ ಒಂದೇನೆ. ಅದನ್ನ ಚಿಕ್ಕದಾಗಿ ಹಾ ಹೂ ಅಂತ ಕರೀತಾರೆ. ಓಹೋ, ಆಗಬಹುದು ಮಾರಾಯ, ಈ ಪ್ರಾಯದಲ್ಲಿ ಸಹ ನೆನ್ಪುಂಟಲ್ಲ ನಿನ್ಗೆ? ಅಯ್ಯೋ, ಇವತ್ತು ಬೆಳಗ್ಗೆ ಓದಿದ್ದು, ಅದಕ್ಕೆ ಇಷ್ಟು ನೆನ್ಪುಂಟು. ಅಯ್ಯೋ, ತಾಳ್ರ ಕತೆ ಶುರು ಮಾಡ್ಲೇನಾ? ಶುರು ಮಾಡಿ. ಹೇಳ್ರ. What's this? Who's this? Why is this? Hey, stop that. ಅಕಸ್ಮಾತ್ ಆಗಿ ಯಾವುದೋ ಒಬ್ಬ ಅಮೇರಿಕನ್ನೋ ಫ್ರೆಂಚನೋ ಆಫ್ರಿಕಾದ ಯಾವುದೋ ಒಂದು ಫಾರೆಸ್ಟಿನಿಂದ ಈ ವಿಚಿತ್ರವಾದ ಆನಿಮಲ್ ಅನ್ನು ಏರೋಪ್ಲೇನಿನಿಂದ ತರುವಾಗ ಅದು ಢಮ್ ಎಂದು ಬಿದ್ದು ಹೋಗಿದ್ದಾರೆ. Hold on. ಹಾಗಾದರೆ ಅದು ಈ ಕ್ಲೋತ್ಸ್ ಅನ್ನು ಹೇಗೆ ಉಟ್ಕೊಂಡಿದೆ? ಮೇಲಿಂದ ಕೆಳಗಿನವರೆಗೂ ತುಂಡು ತುಂಡಾದ ಬಟ್ಟೆ ಹೇಗೆ ಉಟ್ಕೊಂಡಿದೆ? ಈ ತುಂಡು ತುಂಡಾದ ಬಟ್ಟೆ, ಭುಜಕೀರ್ತಿ, ಉಂಗುರ, ಮೇಲ್ಮುಖವಾದ ಬೊಟ್ಟು ಇವೆಲ್ಲ ಹಿಂದೂ ದೇಶದ ಸಂಸ್ಕಾರ. ಈ ಪ್ರಾಣಿಯು ಹಿಂದೂ ದೇಶದ್ದಿರಬೇಕು. ಹಿಂದೂ ದೇಶದವರೇ ಆನಿಮಲ್ಸ್ ಆದ ಮೇಲೆ ಅವರೇಕೆ ಆನಿಮಲ್ಸ್ಗಳನ್ನು ಸಾಕಬೇಕು? ಇನ್ನೊಂದು ವಿಷಯ ನೋಡಿ,
ಈ ಪ್ರಾಣಿಯ ಮೈ ಮೇಲೆ ಎಷ್ಟು ಎಕ್ಸ್ಪೆನ್ಸಿವ್ ಆಭರಣಗಳು ಇವೆ. ಈ ಪ್ರಾಣಿಯನ್ನು ಹಿಡಿದ ಆ ಬೇಟೆಗಾರ ಕೆಲವು ಸಮಯಗಳ ಕಾಲ ಹಿಂದೂ ದೇಶದಲ್ಲಿ ಇರಬಹುದು. ಅದಕ್ಕೆ ಫ್ಯಾನ್ಸಿಗೋಸ್ಕರ ಹಾಕ್ಸಿರಬಹುದು. ಸೈಲೆಂಟ್ ಆಗಿರ್ತೀರಾ? ಗಲಾಟೆಗೆ ಇದು ಎದ್ರೆ ಏನ್ ಮಾಡ್ತೀರಾ? ಏ ಜಾಗ ಬಿಡಿ, ಜಾಗ ಬಿಡಿ, ರಾಯಲ್ ಡಾಕ್ಟರ್ ಬರ್ತಿದ್ದಾರೆ, ಜಾಗ ಬಿಟ್ರೋ. ಏನಾಯ್ತು ಡಾಕ್ಟರ್? ಏನಿಲ್ಲ. ವಾಟ್ ಈಸ್ ದಿಸ್ ಸೋ ಸ್ಟ್ರೇಂಜ್? ಎಷ್ಟು ವಿಚಿತ್ರವಾಗಿದೆ ಇದು. ನೋಡಿದ್ರೆ ಇದರ ಹಾರ್ಟ್ ರೇಟ್ ನಡೀತಿದೆ, ಆದ್ರೆ ಇದು ಉಸಿರಾಡ್ತಾನೆ ಇಲ್ಲ. ಇದು ಸತ್ತೋಗಿದ್ಯೋ ಅಥವಾ ಬದುಕಿದ್ಯೋ ಅಂತಾನೆ ಗೊತ್ತಾಗ್ತಿಲ್ಲ. ಹೇ, ಮೇಯರ್ ಬಂದ್ರು ನೋಡಿ. ಎಲ್ಲರೂ ಕೇಳಿಸ್ಕೊಳ್ಳಿ, ಮೇಯರ್ ಬರ್ತಾ ಇದ್ದಾರೆ. ತೈಸಾಗಿ ಮಾಡ್ಕೋತಾ ಇದ್ದೆ ಅಷ್ಟೇ. ಟೇಕ್ ದಿಸ್ ಅನಿಮಲ್ ಟು ದ ಪೊಲೀಸ್ ಸ್ಟೇಷನ್. ಇದ್ಮೇಗ ಆರ್ನಮೆಂಟ್ಸ್ ನಾಗ ತೆಗೆದಿಡಿ. ನಮೀಗ ಸರಿ ಮಾಡಕ್ಕ. ಸ್ಟಾಪ್ ದಿಸ್ ನಾನ್ಸೆನ್ಸ್. ಸರಿ ಮೇಯರ್. ಇದಕ್ಕಾಗಿ ಇಂಜುರೀಸ್ಗೆ ಮದ್ದು ಹಾಕಿ. ಎಸ್, ನೀವೇ. ಡೂ ಇಟ್ ಕ್ವಿಕ್ಲಿ. ನಿಶಿಪಸರ ಸುರನ ಉಸಿರ ತೊಲಗಿಸಿದ ಕುಸುಮ ಶರಣ ಪಿತ ಗೋವಿಂದ ರಸದ ಉರಿತ ಶಕಿ ಲಂಡನ್ನಲ್ಲಿ ಹಾ ಹಾ ಹುಗೆ ಹೀಗಾಯ್ತಪ್ಪ. ಒಂದ್ ಪಾಯಿಂಟ್ ಎಗರ್ಸ್ಬಿಟ್ಟಿಯಲ್ಲೋ. ಏನ್ಲೋ ಅದು ಢಾಕಾ ಮಸ್ಲಿನ್ ಬಟ್ಟೆ ಧರಿಸಿತ್ತು. ಢಾಕಾ ಮಸ್ಲಿನ ಹಂಗಂದ್ರೆ ಎಂತ ಮಾರೆ? ನಾನು ಹೇಳ್ತೀನಿ ಕೇಳಪ್ಪ. ಈ ಢಾಕಾ ಮಸ್ಲಿಂಗ್ ಕ್ಲಾತ್ನ ಬಂಗಾಳ ಪ್ರದೇಶದಲ್ಲಿ ತಯಾರು ಮಾಡ್ತಾರೆ. ಇದನ್ನ ಬರೀ ಭಾರತದವರು ಮಾತ್ರ ಅಲ್ಲ, ಎಲ್ಲಾ ದೇಶದ ರಾಜರಾಣಿಯರು ಧರಿಸ್ತಾರೆ. ಇದನ್ನ ಮಷೀನ್ಗಳಿಂದ ತಯಾರು ಮಾಡೋಕ್ಕಾಗಲ್ಲ, ಕೈ ಮಗ್ಗದಿಂದಲೇ ತಯಾರು ಮಾಡಬೇಕು. ಇದನ್ನ ಮಲ್ ಅಂತಾನು ಕರೀತಾರೆ. ಯಾವ ಜಾಗದಲ್ಲಿ? ಬಂಗಾಳ. ಸರಿ ಸರಿ, ಕತೆ ಮುಂದೆ ಒರೆಸ್ಲಾ? ಕೇಳ್ರ. ಆಮೇಲೆ 15 ದಿನಗಳಾದ್ಮೇಲೆ ಏನಾಯ್ತಂದ್ರೆ ಕೆಂಗತೋಸ್ಮಿ. ಇದರ ಅರ್ಥ ಏನಾಗಿದ್ದೇನೆ ಎಂದು. ಏನಿದು? ವಾಟ್ ಇಸ್ ಹ್ಯಾಪನಿಂಗ್?
ಮಾತಾಡುತ್ತಿದೆ ನನಗೆ ಗೊತ್ತೇ ಆಗುತ್ತಿಲ್ಲ. ಅಹಾವೇದನ್ನತ್ತ ಕಿಂ ಇಮಧ್ಯೆ ಸಮಾದಿಟ್ಟೋ ಅಹೋ ಮೇ ಅಧನ್ಯತ್ವಂ ಕಿಮೇತತ್ ಕಿಂ ಸಮಾಧಿಷ್ಟ. ಇದರ ಅರ್ಥ, ಅಹೋ ನನ್ನ ಅಧನ್ಯತ್ವವೇ, ಇದೇನಿದು, ಏನು ನಡೆದು ಹೋಗಿದೆ ಎಂದು. ಓಡುದುವಂ ಫಲವನ್ನು ಸ್ವೀಕರಿಸಿ ಮೇಲೆತ್ತಿ ನೋಡುವುದಂತೆ. ಅದನ್ನು ಅರ್ಧ ಮಾಡಿ ಪಕ್ಕ ಪಕ್ಕಕ್ಕೆ ಇಡ್ತಂತೆ. ಅತ್ತಿವಾ ಏತನ್ನದಿ ವೇರ್ ಇದು ಕೇಳುತ್ತಿದೆ ಹತ್ತಿರದಲ್ಲಿ ಸ್ನಾನ ಮಾಡಲು ನದಿ ಇದೆಯಾ ಎಂದು. ಥೇಮ್ಸ್ ನದಿ ಇದೆ ಅಲ್ಲ? ನಾಟ್ ಅಟ್ ಆಲ್ ಮ್ಯಾನ್. ಈ ಅನಿಮಲ್ ಅನ್ನು ಅಲ್ಲಿಗೆ ತಗೊಂಡು ಹೋದರೆ ಅಲ್ಲಿನ ಜನಕ್ಕೆ ತುಂಬಾ ಅಪಾಯವಾಗುತ್ತದೆ. ಮೇರ್ ಮಾತಾಡ್ಬೋದಾ? ಇದಕ್ಕೆ ಫೈರ್ ಇಂಜಿನ್ ಇಂದ ಸ್ನಾನ ಮಾಡಿಸ್ಬೋದಲ್ವಾ? ನೈಸ್ ಐಡಿಯಾ. ಇನ್ಸ್ಪೆಕ್ಟರ್, ಗೋ ಅಂಡ್ ಬ್ರಿಂಗ್ ದ ಫೈರ್ ಇಂಜಿನ್. ಯುವರ್ ವಿಶ್ ಇಸ್ ಮೈ ಕಮಾಂಡ್. ಮೇಯರ್ ಹೇಳಿದಂತೆ ಇನ್ಸ್ಪೆಕ್ಟರ್ ಮಾಡ್ತಾನಂತೆ. ಫೈರ್ ಇಂಜಿನ್ ಅನ್ನು ಕರ್ಕೊಂಡ್ ಬರ್ತಾರಂತೆ. ನಂದಿನಿ ನಳಿನಿ ಸೀತಾ ಮಾಲತಿ ಚಮಲಾಪಃ ವಿಷ್ಣುಪಾದಾಬ್ಜ ಸಂಭೂತ ಗಂಗಾ ತ್ರಿಪದಗಾಮಿನಿ ಭಾಗೀರಥಿ ಭೋಗವತಿ ಜಾಹ್ನವಿ ತ್ರಿದಶೇಶ್ವರಿ. ಅದು ತನ್ನ ಉತ್ತರೀಯವನ್ನು ತೆಗೆದು ಹಿಂಡಿತಂತೆ ಮತ್ತು ಹಿಂಡಿತಂತೆ. ಆಮೇಲೆ ಅದನ್ನು ಕೊರವಿತಂತೆ. ಆಮೇಲೆ ಅದನ್ನೇ ಧರಿಸ್ತಂತೆ. ಇನ್ ಸ್ವಲ್ಪ ಹಣ್ಣು ಬೇಕು ಅಂತ ಕೇಳ್ತಂತೆ. ಅದಕ್ಕಿಂತ ಮುಂಚೆ ಧ್ಯಾನಕ್ಕೆ ಒಂದು ಆಸನ ಬೇಕು ಅಂತ ಹೇಳ್ತಂತೆ. ಕೊಟ್ಟನಂತೆ ಸೇವಕ. ಅದನ್ನು ಹಾಸ್ಕೊಂಡು ಕೂತ್ನಂತೆ. ಸಂಚಿಂತಯೇತ್ ಭಗವತಶ್ಚರಣಾರವಿಂದಂ ವಜ್ರಾಂಕುಶಧ್ವಜ ಸರೋರುಹಲಾಂಚನಾಢ್ಯಂ ಉತ್ತುಂಗರಪ್ತ ವಿಲಸನ್ನಕ ಚಕ್ರವಾಲಾ ಜ್ಯೋತ್ಸ್ನಾಭಿರಾಹತ ಮಹಧೃದಯಾಂಧಕಾರಂ. ಹೀಗೆ 1 ಗಂಟೆ ಆದ್ಮೇಲೆ ಏನಾಯ್ತಂದ್ರೆ ಕಣ್ಣು ತೆರೀತಂತೆ. ಸ್ವಲ್ಪ ಕುಡಿಯಲು ನೀರು ಬೇಕು ಅಂತ ಕೇಳ್ತಂತೆ. ಚೊಂಬಲ್ಲೇ ನೀರು ಬೇಕು ಅಂತ ಕೇಳ್ತಂತೆ. ಆದ್ರೆ ಈ ಬ್ರಿಟಿಷರ ಹತ್ರ ಚೊಂಬೆಲಿರುತ್ತೆ, ಲೋಟದಲ್ಲೇ ನೀರು ಕೊಟ್ರಂತೆ. ಪ್ರೋಕ್ಷಣೆ ಮಾಡಿ ಪರಿಷೇಕ ಮಾಡ್ತಂತೆ. ಸತ್ಯಂ ವರ್ತೇನ ಪರಿಶಿಂಚಯಾಮಿ ಓಂ ಅಮೃತೋಪಸ್ತರಣಮಸಿ ಸ್ವಾಹ ಪ್ರೀತೋಸ್ತು ಕೃಷ್ಣಃ ಪ್ರಭುಃ ಪ್ರೀತೋಸ್ತು ಕೃಷ್ಣಃ ಪ್ರಭುಃ ಪ್ರೀತೋಸ್ತು ಕೃಷ್ಣಃ ಪ್ರಭುಃ. ಘಟ 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 ಎಂದು ನೀರನ್ನು ಕುಡಿತಂತೆ. ಶ್ರೀಕೃಷ್ಣಾರ್ಪಣಮಸ್ತು ಅಂತಂತೆ. ಹೀಗಾಯ್ತು. ನಮ್ಮ ಈ ಒಂದು ಹಾಹಾ ಹೂಹು ಅನ್ನೋದು ಎಷ್ಟು ನಮ್ಮ ಭಾರತೀಯ ಪರಂಪರೆಯನ್ನು ಉಳಿಸ್ಕೊಂಡು ಬಂತಲ್ವಾ? ಆಚಾರವಾನ್ ಲಭತೆ ಹ್ಯಾಯು ಎನ್ನುವ ಮಾತು ಕೇಳಿಲ್ವೇನ್ರಪ್ಪ? ಇಲ್ಲಪ್ಪ, ಕೇಳಿಲ್ಲ. ಆಚಾರವಾನ್ ಲಭತೆ ಯಾಯುಹು ಅಂತ ಹೇಳಿದ್ರೆ ಎಂತ? ಆಚಾರವಂತ, ಫಸ್ಟ್ ಅದನ್ನು ತಿಳ್ಕೊಳ್ಳೋಣ. ಏನಂದ್ರೆ ಆಚಾರವಂತ ಅಂದರೆ ಬೆಳಗ್ಗೆ ಎದ್ದು ರಾತ್ರಿ ಮಲಗೋವರೆಗೂ ದೇವರದೇ ಚಿಂತೆಯಲ್ಲಿ ಎಲ್ಲ ಕೆಲಸಗಳನ್ನು ಮಾಡಿ ಹರಿಪ್ರೇರಣೆಯ ಹರಿಪ್ರೀತ್ಯರ್ಥಂ ಎಂದೇ ತನ್ನ ಕೆಲಸಗಳನ್ನು ಮಾಡುವುದು ಒಬ್ಬ ಆಚಾರವಂತನ ವ್ಯಕ್ತಿತ್ವ. ಇಲ್ಲಾಂದ್ರೂ ಇನ್ನೊಂದರ್ಥ ಏನು ಗೊತ್ತಾ? ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ತನ್ನ ಎಲ್ಲ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಪಾಲಿಸುವುದು ಒಬ್ಬ ಆಚಾರವಂತನ ಧರ್ಮ. ಆಮೇಲೆ ನಿಲ್ಸ, ನಿನಗೆ ಕತೆ ಹೇಳಲಿಕ್ಕೆ ಹೇಳಿಲ್ಲ.
ಅದರ ಅರ್ಥ ಹೇಳಲಿಕ್ಕೆ ಹೇಳಿದ್ದು. ಹೇಳ್ತೀನಿ ತಾಳ. ಹಾ. ಆಮೇಲೆ ಈ ಯಾರು ಆಚಾರವಂತ ಇರ್ತಾನಲ್ಲ, ಆ ಆಚಾರವಂತನಿಗೆ ಆಯುಷ್ಯ ಅಭಿವೃದ್ಧಿ ಆಗುತ್ತೆ ಅಂತ ಅರ್ಥ. ಓಹೋ. ಕೇಳ್ರಿ ಆ ಹಾ ಹಾ ಹೂ ಹೂ ಪ್ರಾಣಾಯಾಮ ಮಾಡ್ತಿತ್ತಲ್ಲ. ಇನ್ನೊಂದು ವಿಷಯ ಏನಂದ್ರೆ, ಪ್ರಾಣಾಯಾಮ ಅಂದ್ರ ಬೇರೆ ಉಸಿರು ತಗೊಂಡು ಅದನ್ನ ಹಿಡ್ಕೊಂಡು ಹೊರಗೆ ಬಿಡೋದಲ್ರಿ. ನಾವು ಹೇಗೆ ಉಸಿರನ್ನ ಒಳಗೆ ತಗೊಂತೀವಿ ಹಾಗೂ ಹೊರಗೆ ಬಿಡ್ತೀವಿ ಅನ್ನೋದನ್ನ ಗಮನ ಕೊಟ್ಟು ಮಾಡುವುದನ್ನ ಪ್ರಾಣಾಯಾಮ ಅಂತ ಕರೀತಾರೆ. ನಂಗೊಂದು ಪ್ರಶ್ನೆ ಇತ್ತು. ಹಾ ಹಾ ಹೂ ಒಂದು ಉದ್ದ ಬೊಟ್ಟು ಅಂದ್ರೆ ಒಂದು ತಿಲಕ ಹಚ್ಕೊಂಡಿತ್ತಲ್ವಾ, ಅದ್ರ ಪ್ರಯೋಜನ ಏನು? ಹಾ, ನಾ ಹೇಳ್ತೀನಿ ಕೇಳು. ಈಗ ನಮ್ಮ ಪ್ರಾಣಶಕ್ತಿ ಅಂತ ಇರ್ತದಲ್ಲ, ಅದು ಅಧೋಮುಖವಾಗಿರ್ತದೆ. ಈ ತಿಲಕವನ್ನು ಹಚ್ಕೊಂಡಾಗ ಅದು ಮೇಲ್ಮುಖವಾಗ್ತದೆ. ಅದು ಮೇಲ್ಮುಖವಾಗಿದ್ದರೆ ನಮಗೆ ಒಳ್ಳೆ ಕೆಲಸ ಮಾಡಬೇಕು ಅಂತ ಹೇಳಿ ಜ್ಞಾನ ಬರ್ತದೆ. ಆದ್ರಿಂದ ತಿಲಕವನ್ನು ಹಚ್ಚಿತ್ತು ಅಂತ ಹೇಳೋದು. ಅರ್ಥ ಆಯ್ತು. ಸರಿ ಆಮೇಲೆ ಅದಕ್ಕೆ ಯಾವುದಕ್ಕೆ ಮಾರೆ? ಹಾ ಹಾ ಹೂ ಹೂಗೋ. ಸರಿ ಹೇಳ್ತೀನಿ ಕೆಲಸ. ಹಾ ಹಾ ಹೂ ಹೂಗೆ ಒಂದು ಹೊಸ ಮನೆ ಕಟ್ಸ್ಕೊಟ್ರಂತೆ. ಆಮೇಲೆ ಮೇದಿನಿಗೋ ಸುಗ ಕಾದಿ ಕಲಹದಿ ವಿರೋಧಿಗಳನ್ನು ಕೊಂದ ಗೋವಿಂದ, ಸಾಧುಗಳಿಗೆ ಸುಖವೈದಿ ಬಗೆಗಳು ಯಾರಿ ಕೇಶವರಾಯ ಗೋವಿಂದ. ನಾರಾಯಣ 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 ಹರ ನಾರಾಯಣ 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 ಹರ ನಾರಾಯಣ ನಾರಾಯಣ ನಾರಾಯಣ. ಆಮೇಲೆ ಈ ಹಾ ಹಾ ಹೂ ಹೂ ಕತೆ ಇಡೀ ಪ್ರಪಂಚದಲ್ಲಿ ಸುದ್ದಿ ಆಗೋಯ್ತಂತೆ. ಆಮೇಲೆ ರಷ್ಯಾದಿಂದ, ಜರ್ಮನಿಯಿಂದ, ಫ್ರಾನ್ಸಿಂದ ಭಾಷಾಶಾಸ್ತ್ರಜ್ಞರು, ಸೈಂಟಿಸ್ಟ್ಗಳು ಹಾಗೂ ಸುಮಾರು ಜನ ತೀರ್ಥಯಾತ್ರೆಗೆ ಬಂದಂತೆ ಇದನ್ನು ನೋಡಕ್ ಬಂದ್ರಂತೆ. ಎಲ್ಲರೂ ಹಾ ಹಾ ಹೂ ಜೊತೆ ಮಾತಾಡಿಸ್ಲೇಬೇಕು ಅಂತ ಬಂದ್ರಂತೆ. ಆಮೇಲೆ Hello, nice to meet you. I'm a linguist from Germany. Glad to meet you. I'm a French zoologist. And I'm a Samskrita Pandit from Russia. ನೀವು ಯಾರು? ಭವಾನ್ ಕಹ. ಏನಂತು? He's telling he doesn't know. ಭವತಃ ನಾಮ ಕಿಂ? ಏನು ಸಂಭಾಷಿಸಿದಿರಾ? ನಂಗಂತೂ ಏನೂ ಅರ್ಥನೇ ಆಗುತ್ತಿಲ್ಲ. ನಾನು ಕೇಳಿದೆ ನಿನ್ನ ಹೆಸರೇನು ಅಂತ. ಅದು ಹೇಳ್ತು ನನಗೆ ಹಾ ಹಾ ಅಂತಷ್ಟೇ ನೆನಪು ಬರ್ತಿದೆ. ವೋಹರ್ ಕಾಮೆನ್ಜಿ, ನೀವು ಎಲ್ಲಿಂದ ಬಂದಿದ್ದೀರಾ? ಭವಾನ್ ಕುತ್ರತಃ ಆಗತವಾನ್? ಹಿ ಡಸಂಟ್ ನೋ ದಿಸ್ ಆಲ್ಸೋ. ಇದನ್ನೂ ಗೊತ್ತಿಲ್ವಂತೆ. ಓ, ಭವತಾಂ ದೇಶೆ ಸರ್ವೇ ಸಂಸ್ಕೃತ ಭಾಷೆಯ ವ್ಯವಹಾರಂ ಕರೋತಿ ವಾ? ಏನು ಮಾತಾಡ್ತೀರಿ? ನಾನು ಕೇಳಿದೆ ನಿಮ್ಮ ದೇಶದಲ್ಲಿ ಎಲ್ಲರೂ ಸಂಸ್ಕೃತ ಮಾತಾಡ್ತಾರೆ ಅಂತ. ಅದು ಹೇಳ್ತು ಹಾಂ ಡಿಫಾಲ್ಟಾಗಿ ಮಾತಾಡ್ತಾರೆ ಅಂತ. ಭವಾನ್ ಲಂಡನ್ ನಗರಸ್ಯ ನಾಮಂ ಶ್ರುತವಾನ್ ವಾ? ಬರ್ಲಿನ್, ಪ್ಯಾರಿಸ್, ಮಾಸ್ಕೋ? ಐ ಥಿಂಕ್ ಹಿ ಡಸಂಟ್ ನೋ. ಗೊತ್ತಿಲ್ಲ ಅನ್ಸತ್ತೆ. ಓ, ನಿಮ್ಮ ಹೆಸರು ಹಾ ಹಾ ಹುಹುನಾ? ಭವತಃ ನಾಮ ಹಾ ಹಾ ಹುಹುವಾ? ಅಂದರೆ ನಾನು ಕೇಳಿದೆ ನಿನ್ನ ಹೆಸರು ಹಾ ಹಾ ಹುಹುನಾ ಅಂತ. ಅದು ಹೇಳ್ತು ಇನ್ನೇನಿರ್ಬೋದು ಅಂತ. ಓ, ಒಂದು ನಿಮಿಷ, ಇದ್ರ ಹೆಸರು ಹಾ ಹಾ ಹುಹು ಅಂತ ನಿಮಗೆ ಹೆಂಗೆ ಗೊತ್ತಾಯಿತು? ನಾನು ಅಮರಸಿಂಹ ರಚನೆ ಮಾಡಿದ ಅಮರಕೋಶ ಓದಿದ್ದೀನಿ. ಅದರಲ್ಲಿ ಇದ್ರ ಬಗ್ಗೆ ಕೊಟ್ಟಿದ್ದಾರೆ. ಅದರಿಂದ ನನಗೆ ಇದ್ರ ಹೆಸರು ಗೊತ್ತಾಯಿತು. ಓ, ಈ ಕುದುರೆ ಮುಖವುಳ್ಳ ಈ ಮನುಷ್ಯನು ಮಾತನಾಡುವ ರೀತಿ ಬಹಳ ಡಿಫ್ರೆಂಟ್ ಆಗಿದೆ.
ಈಶಸ್ಪೃಷ್ಟ ಮತ್ತು ಬಾಹ್ಯ ಪ್ರಯತ್ನವನ್ನು ತಿಳಿದಿರುವ ನಾನು ಈ ಪ್ರಾಣಿಯು ಮಾತನಾಡುವ ರೀತಿಯನ್ನು ಗಮನಿಸಿದರೆ ಗೊಯ್ ಎಂದು ತಲೆ ತಿರುಗುತ್ತದೆ. ಅದು ಸರಿಯೇ. ನಾನು ಈ ಪ್ರಾಣಿಗೆ ಕ್ಲೋರೋಫಾರ್ಮ್ ಅನ್ನು ಕೊಟ್ಟು ಅದರ ತಲೆಯನ್ನು ಕತ್ತರಿಸಿ ಅದರ ಬ್ರೇನ್ ಅನ್ನು ಪರೀಕ್ಷಿಸುತ್ತೇನೆ. ಈ ಥರ ಮಾಡಬೇಡಪ್ಪ. ಕ್ಯೂರಿಯಾಸಿಟಿಗೂ ಒಂದು ಮಿತಿ ಇರತ್ತೆ. ನಿನ್ನ ಥರ ಕ್ಯೂರಿಯಾಸಿಟಿ ಪಟ್ಟರೆ ಪಾಪ ಅದ್ರ ಪ್ರಾಣ ಕಳ್ಕೋಬೇಕು. ಏನು ಮಾತಾಡ್ತಿದ್ಯಾ? ಇದು ಮೊದಲೇ ಬೇರೆ ಥರ ಸಂಸ್ಕೃತ ಮಾತಾಡ್ತಿದೆ. ನಾನು ಯಾವ ಗ್ರಂಥದಲ್ಲೂ ಈ ಥರ ಕಂಡಿಲ್ಲ. ಅಷ್ಟೇ ಅಲ್ಲ, ಡಾಕ್ಟರ್ ಇದನ್ನು ಪರೀಕ್ಷೆ ಮಾಡ್ತಿದ್ರಲ್ವ, ಅವಾಗ ಉಸಿರೇ ಆಡ್ತಿರ್ಲಿಲ್ವಂತೆ. ಇಂಥ ಪ್ರಾಣಿ ನಿನಗೆ ಎಲ್ಲಿ ಸಿಗತ್ತಪ್ಪ? ನೀನು ನೋಡಿದ್ರೆ ಕೊಂತೀನಿ ಅಂತಂತಿದ್ಯಾ? ನಾಟ್ ಎಕ್ಸ್ಪೆಕ್ಟೆಡ್. ಎಲ್ಲ ಭಾಷಾಶಾಸ್ತ್ರಜ್ಞರು ಸೈಂಟಿಸ್ಟ್ಗಳು ಅದಕ್ಕೆ ಕ್ಲೋರೋಫಾರ್ಮ್ ಅನ್ನು ಕೊಟ್ಟು ಅದನ್ನು ಕೊಲ್ಲಬೇಕೆಂದು ನಿಶ್ಚಯ ಮಾಡಿದರು. ಆದರೆ ಏನಾಯ್ತಂದ್ರೆ ಹೋದರು, ಕ್ಲೋರೋಫಾರ್ಮ್ ಅನ್ನು ಕೊಟ್ಟರು. ಆದರೆ ಧ್ಯಾನದಲ್ಲಿ ಮಗ್ನನಾದ ಹಾಹಾಹು ಕಣ್ಣನ್ನು ಮಿಟಿಕಿಸುತ್ತಾ ದೇವವಶನಾಗಿ ಸುಮ್ಮನೆ ನಿಂತಿದ್ದನು. ಪರಮ ಪುರುಷ ಹರಿ ಗೋವಿಂದ ಕರಿವರದ ನಾರಾಯಣ ಗೋವಿಂದ ನಾರಾಯಣ 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 ಹರಿ ನಾರಾಯಣ 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 ಹರಿ ನಾರಾಯಣ ನಾರಾಯಣ ನಾರಾಯಣ. ಈಗಾಯ್ತು. ಏಯ್, ಒಂದು ನಿಮಿಷ. ಅದಕ್ಕಿಂತ ಮುಂಚೆ ಅದು ನನಗೆ ಸ್ನಾನ ಮಾಡೋಕೆ ಒಂದು ಸಪ್ರೇಟ್ ರೂಮ್ ಬೇಕು ಅಂತ ಕೇಳುತ್ತೆ. ಆಗ ಅದಕ್ಕೆ ಗೋಲ್ಡನ್ ವಿಂಗ್ಸ್ ಬೆಳೀತಲ್ವಾ, ಮಿಸ್ ಮಾಡ್ಬಿಟ್ಯಾ? ಮತ್ತೆ ನೆನಪಾರಿರ್ಬೇಕು ಬಿಡಪ್ಪ. ಸರಿ, ನಾನು ಓದಿದ್ದೀನಿ ಅಲ್ವಾ, ನಾನು ಹೇಳ್ತೀನಿ ಕೇಳಿ. ಅದಾದ್ಮೇಲೆ ಅದು ಖೈದಿ ಅಲ್ಲ, ಅದು ನಮ್ಮ ಗೆಸ್ಟ್ ಅಂತ ಹೇಳಿ ಅದನ್ನ ದೊಡ್ಡ ಲಾಡು ಮನೆ ಕರ್ಕೊಂಡು ಹೋದ್ರು. ಅಲ್ಲಿ ಅದನ್ನ ಇಟ್ಬಿಟ್ರು. ಅದಾದ್ಮೇಲೆ ಒಂದೊಂದು ಸತಿ ಅದನ್ನ ಥೇಮ್ಸ್ ನದಿಗೆ, ರೈಲ್ವೆ ಸ್ಟೇಷನ್ಗೆ, ಝೂಗೆ ಕರ್ಕೊಂಡು ಹೋಗ್ತಿದ್ರು. ಅದು ಹೆಂಗೋ? ಏಯ್, ಏನಪ್ಪ ನೀನು ಸ್ವಲ್ಪನೂ ಬುದ್ಧಿ ಇಲ್ಲ, ಎಷ್ಟೊಂದು ವಯಸ್ಸಾಗಿದೆ. ಟ್ರಕ್ಕಲ್ಲೋ ಹೆಂಗೋ ಹಂಗೋ ಕರ್ಕೊಂಡು ಹೋಗಿರ್ತಾರೆ. ಇವಾಗ ಅದು ಮುಖ್ಯನಾ? ಕಥೆ ಕೇಳೋನು ಹೇಳಿ. ಆಯ್ತು. ಆಮೇಲೆ ಅದು ಥೇಮ್ಸ್ ನದಿಗೆ ಹೋಯ್ತಲ್ಲ, ಅದು ಕೇಳ್ತು. ನಾನು ಅವತ್ತು ಕೇಳಿದ್ದೆ, ಥೇಮ್ಸ್ ನದಿಗೆ ಕರ್ಕೊಂಡು ಹೋಗಿ ನಂಗೆ ನದಿ ಬೇಕು ಸ್ನಾನ ಮಾಡೋಕ್ಕೆ ಅಂತ, ನೀವು ಯಾಕೆ ನನ್ನ ಕರ್ಕೊಂಡು ಹೋಗಲಿಲ್ಲ ಅಂತ ಹೇಳಿದ್ರು. ಆಗ ಬ್ರಿಟಿಷರು ಹೇಳಿದ್ರು, ನಾವು ಅಕಸ್ಮಾತ್ ನೀನನ್ನು ಕರ್ಕೊಂಡು ಹೋಗಿದ್ರೆ ಅಲ್ಲಿ ಜನರಿಗೆ ಏನಾರು ಅಪಾಯ ಮಾಡಿಬಿಟ್ರೆ ನೀನು ಅಂತ ನಮ್ಗೆ ಹೆದರಿಕೆ, ಅದಕ್ಕೋಸ್ಕರ ಕರ್ಕೊಂಡು ಹೋಗಲಿಲ್ಲ ಅಂತ. ಆಮೇಲೆ ಮಾರನೇ ದಿನ ಅದು ಥೇಮ್ಸ್ ನದಿಗೆ ಹೋಯ್ತು. ಥೇಮ್ಸ್ ನದಿಗೆ ಹೋಗಿ ಸ್ನಾನ ಮಾಡ್ತು. ಈಗ ಅಪಾಯ ಆಗಲಿಲ್ಲ? ಏನಪ್ಪ ನಿಮ್ಮ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿದ್ಯಾ? ಅವ್ನಿಗೆ ಹೇಳಕ್ ಸಮಯ ಕೊಡಪ್ಪ. ಎಂತ ಮಾರ್ಯ, ಪ್ರಶ್ನೆ ಬಂದ್ರು ಸಹ ಕೇಳೋಂಗಿಲ್ವಾ? ಸರಿ ಸುಮ್ಮನೆ ಕತೆ ಕೇಳ್ರ. ಅದಾದ್ಮೇಲೆ ಅದು ಮುಳುಗ್ತು. ಮುಳುಗೆದ್ದಾಗ ಅಲ್ಲಿದ್ದ ದೋಣಿಗೆಲ್ಲ ಬೋರ್ಲಾಗಿ ಬಿದ್ದೋಯ್ತು. ಅದರ ರೆಕ್ಕೆ ರಭಸಕ್ಕೆ ಅಲ್ಲಿದ್ದ ಎಲ್ಲ ಮನುಷ್ಯರು ಹಿಂದೆ ಹಟ್ಟೋದ್ರು. ಆಮೇಲೆ ನಾನು ಇಲ್ಲಿ ಸ್ನಾನ ಮಾಡಿದ್ರೆ ಬೇರೆಯವ್ರಿಗೆಲ್ಲ ಕಷ್ಟ ಆಗತ್ತೆ ಅಂತ ಹೇಳಿ ನಾ ಸ್ನಾನ ಮಾಡಲ್ಲ ಅಂತ ಹೇಳ್ತು. ಸರಿ ಸರಿ ಕೇಳ್ರಿ. ಆಮೇಲೆ ಒಂದಿನ ಏನಂತಂದ್ರೆ ಲಾರ್ಡ್ ಮನೆಯಲ್ಲಿ ಪಾರ್ಟಿ ಇತ್ತಂತೆ. ಅದು ಪಾರ್ಟಿಗೆ ಹೋಯ್ತಂತೆ. ಅಲ್ಲಿ ಎಲ್ಲರೂ ಪಿಯಾನೋ ನುಡಿಸ್ತಿದ್ರಂತೆ. ಆದ್ರೆ ನಾನು ತಂಬೂರಿಯನ್ನು ನುಡಿಸ್ತೀನಿ ಅಂತ ತಂಬೂರಿನ ಮಾಯಾಶಕ್ತಿನ ತರ್ಕೊಂಡು ತಂಬೂರಿಯನ್ನು ನುಡಿಸುತ್ತಾ ನುಡಿಸುತ್ತಾ ಗಂಧರ್ವ ಲೋಕಕ್ಕೆ ಹೊಟ್ಟೋಯ್ತಂತೆ. ಆದ್ರೆ ಹೋಗೋಕ್ಕಿಂತ ಮುಂಚೆ ರಷ್ಯನ್ ಸಂಸ್ಕೃತ ಪಂಡಿತ ಇದ್ನಲ್ಲ, ಅವನಿಗೆ ಒಂದು ಪತ್ರ ಕೊಟ್ಟು ಹೋಯ್ತಂತೆ. ಆ ಪತ್ರದಲ್ಲಿ ಏನು ಬರೆದಿತ್ತು ಹೇಳ್ತೀನಿ ಕೇಳು. ಪ್ರಾಣಿಗಳಿಗೆ ಭಾವನೆ ತೋರಿಸಲು ಬರುವುದಿಲ್ಲ ಎನ್ನುವ ಕಾರಣ ಅದಕ್ಕೆ ಭಾವನೆಯೇ ಇಲ್ಲ ಎಂದು ಅರ್ಥ ಮಾಡ್ಕೋಬಾರ್ದು. ಅದೊಂದು ಕತೆ ಹೇಳುತ್ತೆ. ಏನಂದ್ರೆ ಅದು ಪ್ರಾಣಿ ಸಂಗ್ರಹಾಲಯಕ್ಕೆ ಹೋಗಿತ್ತಂತೆ. ಅಲ್ಲಿ ಅದನ್ನು ನೋಡಿ ಎಲ್ಲಾ ಪ್ರಾಣಿಗಳು ಕಿರಿಸ್ತೊಡಗುವಂತೆ. ಆಮೇಲೆ ಸಂಸ್ಕೃತ ಪಂಡಿತ ಅದಕ್ಕೊಂದು ಪ್ರಶ್ನೆ ಕೇಳಿದ್ನಂತೆ. ಅದಕ್ಕೆ ಮಾತ್ರ ಉತ್ತರ ಕೊಡ್ತಂತೆ. ಸಂಸ್ಕೃತ ಪಂಡಿತನ ಪ್ರಶ್ನೆ ಏನಿತ್ತಂದ್ರೆ, ನಮ್ಮ ಮನುಷ್ಯರನ್ನು ನೀವೇನ್ ತಿಳ್ಕೊಂಡಿದ್ದೀರಾ ಅಂತ. ಅದಕ್ಕೆ ಏನು ಉತ್ತರ ಕೊಡೋದು ಗೊತ್ತಾ? ಏನು? ಇಂಥ ಕೀಟ್ಲೆ ಪ್ರಾಣಿಗಳನ್ನೆಲ್ಲೂ ನೋಡಿರ್ಲಿಲ್ಲ ಅಂತ. ಆಮೇಲೆ ಈ ಕೀಟ್ಲೆ ಪ್ರಾಣಿಗಳ ಬಗ್ಗೆ ನಾನು ನನ್ನ ಗಂಧರ್ವ ಲೋಕದಲ್ಲಿ ಎಲ್ಲರಿಗೂ ಹೇಳ್ತೀನಿ ಅಂತು. ಯಾವ ಲೋಕ ಅಂದ? ಗಂಧರ್ವ ಲೋಕನ.
ಈಗಾಯ್ತಪ್ಪ. ತುಂಬ ಅದ್ಭುತವಾಗಿತ್ತು ಕತೆ. ನಾನೇನೋ ಹರಟೆ ಹೊಡಿತಿದ್ದೀರಾ ಅಂತ ಅನ್ಕೊಂಡೆ. ತುಂಬ ಚೆನ್ನಾಗಿತ್ತು. ಟೈಮ್ ಎಷ್ಟಾಗಿರ್ಬೋದು? ನಂಗೆ ಇನ್ನು ಟೈಮ್ ಆಯ್ತು, ಇನ್ನು ಹೊರಡ್ತೀನಿ. ತುಂಬ ಧನ್ಯವಾದಗಳು. ಹಾ, ನಾವು ಇನ್ನು ಹೊರಡ್ತೇವೆ ಆಯ್ತಾ. ಏ, ಊಟ ಮಾಡ್ಕೊಂಡು ಹೋಗ್ರ. ಗ್ರಂಥಾಲಯ ಹೋಗ್ಬೇಕಪ್ಪ. ನಡಿ ನಡಿ. ನೀನಾದ್ರೂ ಊಟ ಮಾಡ್ಕೊಂಡು ಹೋಗ. ಅಲ್ಲ ಮಾರಾಯ, ಯಾರು ಇಲ್ಲ ಅಂದ್ರೆ ನಾ ಎಂತ ಊಟಕ್ಕೆ? ಏ ಬಾರ. ಎಂತಾದ್ರು ಸ್ಪೆಷಲ್ ಉಂಟಾ? ಇದು ಹೋಳಿಗೆ ಇದೆ, ಬರ್ತೀಯಾ? ಹಾಗಿದ್ರೆ ಬರ್ತೇನೆ. ಹಾ, ನಡಿ.